ನಮಸ್ತೆ ಸರ್, ನನ್ನ ಹೆಸರು ನಾಗರಾಜ್ ಅಂತ. ನನ್ನ ಮಗನಿಗೆ ಡೆಂಗ್ಯೂ ಫೀವರ್ ಬಂತು. ಬೇರೆ ಕಡೆ ಹಾಕ್ಕೊಂಡಿದ್ದೆ, 10,000ಕ್ಕೆ ಬಂದ್ಬಿಡ್ತು. ಭಯ ಇದ್ದು ಬೆಂಗಳೂರಿಗೆ ಅಂತ ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಬಂದೆ. ನಮ್ಮ ಭಾವವರು ಆಂಬುಲೆನ್ಸ್ಗೆ ಅಲ್ಲಿಂದ ಬರೋಷ್ಟರೊಳಗಾಗಿ ಬೆಂಗಳೂರಿಗೆ ಏನಪ್ಪ ಅಲ್ಲೇನೇನು ಸಿಗುತ್ತೋ ಎಲ್ಲ ಕೋಲಾರದಲ್ಲೇ ಇದೆ, ಒಂದು ಹಾಸ್ಪಿಟ್ಲ್ ಆಗಿದೆ ವಂಶೋದಯ ಅಂತ, ಅಲ್ಲಿಗೆ ಬಾ ನಾನಿದ್ದೀನಿ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ಬಂದರು. ತಂದೆ ಬಂದ ತಕ್ಷಣ ಸುಮಾರು 10 ಜನ ಬಂದ್ಬಿಟ್ರು ಆಂಬುಲೆನ್ಸ್ ಹತ್ರ. ತುಂಬ ಸಂತೋಷ ಆಯಿತು. ಹಂಗೆ ನಾನು ಮುಟ್ಲೇ ಇಲ್ಲ, ನಮಗಿಂತಲೂ ಫಸ್ಟೇ ಅವರೇ ಎತ್ಕೊಂಡೋಗಿ ಬೆಡ್ ಮೇಲೆ ಹಾಕಿ ಎಲ್ಲ ನೋಡಿ ಆಮೇಲೆ ಬಿಲ್ ಚಾರ್ಜ್ಗೆ ನಾವು ಅಕೌಂಟ್ ಮಾಡೋಕ್ಕೆ ಬಂದ್ವಿ. ಸಂತೋಷ ಆಯ್ತು ನನಗೆ. ಫಸ್ಟ್ ಅಡ್ಮಿಷನ್ ಆದಮೇಲೆ ನಾವು ಅಕೌಂಟ್ಗೆ ಅಮೌಂಟ್ ನೋಡಿದ್ವಿ, ಅದು ಸಂತೋಷ ಆಯ್ತು ನನಗೆ. ಈ ಥರ ನಮಗೆ ಬೆಂಗಳೂರಿಗೆ 3 ಅವರ್ 4 ಅವರ್ ಜರ್ನಿ, ಇದು 1 ಅವರು ಬೇಗ. ನನಗೆ ಅದು ಹೋಗೋವರೆಗೆ ಮಗು ಏನಾಗುತ್ತೋ ಅಂತ ಭಯ ಇತ್ತು. ಹತ್ರ ಇಲ್ಲಿರೋದಕ್ಕೆ ನಮ್ಗೆ ತುಂಬ ಸಂತೋಷ ಆಗಿದೆ. ನಮ್ಮಂಥವ್ರಿಗೆ ಇನ್ನೂ ಇದು ಅನುಕೂಲ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಗಿರಿಜಾ ಮೇಡಮ್ ಅವರು, ಮನೋಜ್ ಸಾರು, ಇನ್ನೊಬ್ಬರು ಕುಮಾರ್ ಸಾರು, ಅವರು ತುಂಬ ಚೆನ್ನಾಗಿ ನೋಡ್ತಾರೆ. ಗಿರಿಜಾ ಮೇಡಮ್ ಅವರಂತೂ ಮಗುನ ತನ್ನ ಮಗು ಥರ ನೋಡ್ತಾರೆ. ನನಗೆ ತುಂಬ ಸಂತೋಷ ಆಯಿತು. ಅವರು ಮತ್ತು ಇಲ್ಲಿರೋ ಸ್ಟಾಫು ಅವ್ರ ಸ್ವಂತ ಮಕ್ಕಳ ಥರ ನೋಡ್ಕೊತಾರೆ, ಕೋಪ ಮಾಡ್ಕೊಳ್ಳಲ್ಲ. ಇಲ್ಲಿ ಬೆಂಗಳೂರಿಗೆ ಏನಿದೆಯೋ ಎಲ್ಲ ಥರ ಕಾಯಿಲೆಗಳಿಗೂ ನೋಡ್ತಾರೆ. ಇಲ್ಲಿ ಚಿಕ್ಕವರೇ ಅಂತಿಲ್ಲ, ದೊಡ್ಡವ್ರಿಗೂ ಎಲ್ಲರಿಗೂ ಎಲ್ಲ ಫೆಸಿಲಿಟಿ, ಏನೇ ಕಾಯಿಲೆ ಇರಲಿ ಎಲ್ಲದಕ್ಕೂ ಇದೆ ಇಲ್ಲಿ ಅನುಕೂಲ. ನಾವು ಇದೇ ಬೆಂಗಳೂರು ಆಗೋಗಿದೆ. ನನಗದು ಫುಲ್ ಖುಷಿ ಇದೆ. ಇಲ್ಲೇ ಬೆಂಗಳೂರು ಬಂದು ಇಲ್ಲಿಗೆ ಬಂದುಬಿಟ್ಟಿದೆ, ಎಲ್ಲ ಅನುಕೂಲನೂ ಇಲ್ಲಿಗೆ ಬಂದಿದೆ ಕೋಲಾರ್ಗೆ. ವಂಶೋದಯ ಹಾಸ್ಪಿಟಲ್ ಎಲ್ಲ ಇದೆ. ಪ್ರತಿಯೊಬ್ಬರಿಗೂ ಏನೇ ಕಾಯಿಲೆ ಇರಲಿ ಎಲ್ಲ ನೋಡ್ತಾರೆ. ಎಲ್ಲ ಇಲ್ಲಿ ಬಂದು ನೋಡಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.